ನಾನು ಏನೋ ಹೇಳಬೇಕು ಏನಂದರೆ, ಈಗಿನ ಜನ್ರೇಷನಲ್ಲಿ ನಾವು ತುಂಬ ದುಡ್ಡನ್ನ ಖರ್ಚು ಮಾಡೋದು, ಒಂದು ಮಕ್ಕಳು ಎಜುಕೇಷನ್ ಮೇಲೆ, ಇನ್ನೊಂದು ಹಾಸ್ಪಿಟಲ್ಗೆ. ಹಾಸ್ಪಿಟಲ್ಗೆ ಹೋದರೆ ವಾಪಸ್ ಬರುತ್ತೆ ಇಲ್ಲ ಅದು ನನಗೆ ಬರಲ್ಲ, ಅದಂತೂ ಕನ್ಫರ್ಮ್. ಬಟ್ ನಮ್ಮ ಮಕ್ಕಳ ಮೇಲೆ ಇನ್ವೆಸ್ಟ್ ಮಾಡ್ತೀವಲ್ವ, ಅದು ಬರಲ್ಲ. ಬಟ್ ಅದು ಮಕ್ಕಳು ಅವ್ರ ಅಪ್ಪ ಅಮ್ಮನ್ನ ದೊಡ್ಡವರಾದ್ಮೇಲೆ ಹೇಗೆ ನೋಡ್ಕೋತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆದರೆ ಮಕ್ಕಳಿಗೆ ಲಕ್ಷಾಂತರ ರೂಪಾಯಿ ಫೀಸ್ ಕಟ್ಬಿಟ್ಟು ನಾವು ಸ್ಕೂಲಿಗೆ ಕಳಿಸ್ತೀವಲ್ವ, ಅದು ನಮಗೆ ವರ್ತ್ ಅಂತ ಅನ್ಸೋದು ಯಾವಾಗ ಅಂತ ಅಂದರೆ, ಅದೊಂದು ಕ್ಯೂಟ್ ಸಿಚುವೇಶನ್. ನನ್ನ ಮಗಳನ್ನ ಏನೋ ಹೇಳ್ಬೇಕಂತೆ ನನಗೆ, ಅದನ್ನು ಆ್ಯಕ್ಚುಲಿ ನಾನು ಅವಳು ಬೈಕಲ್ಲಿ ಬರಬೇಕಾದ್ರೆ ಹೇಳಿದ್ಲು. ಆ ಖುಷಿಗೆ ನನಗೆ ಅದನ್ನು ಹೇಳಿದೆ, ಅಮ್ಮ ನಾನು ವಿಡಿಯೋ ಮಾಡ್ತೀನಿ ಯಾವಾಗ ಹೇಳು ಅಂತ. ಸೊ ಅದನ್ನು ಇವಾಗ ಹೇಳ್ತಾಳಂತೆ, ಕೇಳೋಣ ಏನು ಅಂತ. ಹೇಳು ಮಗಳೇ. ನವಮಾಸ ಹೊತ್ತು ನನ್ನನ್ನು ಎತ್ತು ಸಾಕಿದ ತಾಯಿಗೆ ವಂದನೆ. ಆ್ಯಕ್ಚುಲಿ ಈಗ ನನ್ನ ಮಗಳು ಫಸ್ಟ್ ಸ್ಟ್ಯಾಂಡರ್ಡು. ಏನಂದರೆ ಹೇಳಿದ್ನಲ್ಲ, ಲಕ್ಷಾಂತರ ರೂಪಾಯಿ ನಾವು ಇನ್ವೆಸ್ಟ್ ಮಾಡ್ತೀವಿ ಪರ್ ಇಯರ್, ಅಷ್ಟು ಕಟ್ತಾ ಹೋಗ್ತೀವಿ ಮಕ್ಳುಗಳಿಗೆ ಅಂತ. ಆ ಲಕ್ಷಕ್ಕೆ ಬೆಲೆ ಅಂದರೆ ಏನು ನನಗೇನು ಹೇಳಬೇಕು ಅಂತಲೇ ಗೊತ್ತಾಗಿಲ್ಲ. ಲೈನ್ಸ್ನ ಕೇಳಿ ಕೋಟಿಗೂ ಜಾಸ್ತಿ ಫೀಲ್ ಆಗೋ ಥರ ಲೈನ್ಸ್ ಅದು. ನಿಜವಾಗ್ಲೂ ತುಂಬ ಖುಷಿ ಆಯಿತು. ಅದರಲ್ಲೂ ಹೇಳಿ ಕೇಳಿ ಇಂಗ್ಲೀಷ್ ಮೀಡಿಯಮ್ನಲ್ಲಿ ಕನ್ನಡ ಟೀಚರು ಇಷ್ಟು ಒಳ್ಳೆ ಲೈನ್ಸ್ನ ಅದು ಸ್ಟಾರ್ಟಿಂಗ್ ವೀಕ್ಸಲ್ಲಿ ಹೇಳ್ಕೊಟ್ಟಿದ್ದಾರೆ. ಅವಳಿಗೆ ಹೊಸ ಸ್ಕೂಲಿದ್ದು. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಆ ಟೀಚರ್ಗೆ. ಆ್ಯಂಡ್ ನನ್ನ ಮಗಳಿಗೂ ಅಷ್ಟೇ ಥ್ಯಾಂಕ್ ಯು. ಈ ಥರ ಲೈನ್ಸ್ನ ಕೇಳಿ ನನಗೆ ಹೆಂಗಾಯ್ತಂದರೆ ಒಂಥರ ಏನು ಹೇಳಬೇಕು ಅಂತಲೇ ಗೊತ್ತಾಗಿಲ್ಲ. ಆ್ಯಕ್ಚುಲಿ ನನ್ನ ಮಗಳು ಇದನ್ನ ಇನ್ನೂ ಯಾರಿಗೋ ಹೇಳ್ತಾಳಂತೆ. ಯಾರಿಗಮ್ಮ? ಯಾರ್ಯಾರಿಗೆ ಹೇಳ್ತೀಯಮ್ಮ ಇದನ್ನು? ಈ ಲೈನ್ಸ್ನ ಯಾರ್ಯಾರಿಗೆ ಹೇಳ್ತೀಯ ನೀನು? ನನ್ನ ಸಾಕ್ತವ್ರಿಗೆಲ್ಲ. ಯಾರ್ಯಾರು ನೀನು ಸಾಕಿದ್ದು? ಊರಲ್ಲಿರೋರ್ಗೆಲ್ಲ ಹೇಳ್ತೀನಿ. ಕರೆಕ್ಟಾಗಿ ಹೇಳು. ಊರಲ್ಲಿರೋರ್ಗೆಲ್ಲ ಅಂದರೆ ಊರಲ್ಲಿ ಸಾಕಿರೋರ್ಗಾರು ಹೇಳ್ತೀನಿ. ಅದೇ ಅಲ್ಲಿ ಯಾರ್ಯಾರಿಗೆ? ನಾಗಜ್ಜಿಗೆ, ಭೂಮಿ ಚಿಕ್ಕಿಗೆ, ಗೋತು ಚಿಕ್ಕಿಗೆ, ಅಮ್ಮಮ್ಮಂಗೆ, ಶಾರದುಗೆ, ಬಾಸಿಗೆ, ಆಮೇಲೆ ಗ್ರಮ್ಮೆ ಚಿಕ್ಕಿಗೆ, ರತ್ನಜ್ಜಿಗೆ, ಚಂದ್ರು ತತ್ತಂಗೆ, ದಿವ್ಯ ಚಿಕ್ಕಿಗೆ, ಶೈಲಜ್ಜಿಗೆ, ಅಷ್ಟೇ. ಆ್ಯಕ್ಚುಲಿ ಇವರೆಲ್ಲ ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ ನನ್ನ ತಂಗಿದಿರು. ಇವರೆಲ್ಲರೂ ನಾನು ನನ್ನ ಮಗಳನ್ನ ಒನ್ಸ್ ಅಪಾನ್ ಎ ಟೈಮ್, ತುಂಬ ಎಳೆ ಮಗುಲು ಅವಳು ನನ್ನನ್ನು ಬಿಟ್ಟು ಬಂದಿದ್ದಾಗ, ನಮ್ಮ ಕೆಲವೊಂದು ಪರ್ಸ್ನಲ್ ಪ್ರಾಬ್ಲಮ್ಸಿಂದ ಅವರೆಲ್ಲ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ರು. ನನ್ನ ಮಗಳಮ್ಮ ಈ ಲೈನ್ಸ್ನ ನಿನಗೆ ಮಾತ್ರ ಅಲ್ಲ, ನಾನು ಇನ್ನು ಬಾಸ್ಗೆ, ಅಮ್ಮಮ್ಮಂಗೆ ಎಲ್ಲರಿಗೂ ಹೇಳ್ಬೇಕಮ್ಮ ಇನ್ನು ಯಾರ್ಯಾರಿಗೂ ಅಂತಂದಾಗ, ಯಾಕೆ ಮಗಳೇ ಅಂತ ಕೇಳಿದಾಗ ಅವರೆಲ್ಲ ನನ್ನ ಸಾಕಿದಾರಲ್ವಾ ಅಂತ ಎಷ್ಟು ಈಸಿಯಾಗಿ ಹೇಳಿದ್ಲಂದರೆ ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ನನ್ನ ಮಗಳನ್ನ ಸಾಕಿರೋರಿಗೆಲ್ಲ ನಾನು ತುಂಬ ಸಲ ಅದು ಥ್ಯಾಂಕ್ಸ್ ಹೇಳಬೇಕು, ರಿಯಲಿ ಥ್ಯಾಂಕ್ಸ್ ಹೇಳಬೇಕು. ದೊಡ್ಡ ಮಕ್ಕಳನ್ನ ನೋಡ್ಕೊಳ್ಳೋದು ಈಸಿ. ನನ್ನ ಮಗಳನ್ನ ಬಿಟ್ಟು ಬಂದಾಗ 9 months, ಆ 9 months ಬೇಬಿನ ಅವರೆಲ್ಲರೂ ಅಷ್ಟು ಮುದ್ದಾಗಿ ತುಂಬ ಮುದ್ದು ಮಗಳ ಥರ ಸಾಕಿದ್ರು. ಈಗಲೂ ಅದೇ ಪ್ರೀತಿ ಅವ್ರಿಗೆಲ್ಲರಿಗೂ. ಸೊ ನನ್ನ ಮಗಳು ಅವ್ರನ್ನೆಲ್ಲ ಈ ಟೈಮಲ್ಲಿ ನೆನೆಸ್ಕೊಂಡಿದ್ದು ನಂಗೆ ಇನ್ನೂ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.